ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಿನ್ನೆ ಲಾಕಪ್ ಡೆತ್ಗೆ ಸಂಬಂಧಪಟ್ಟಂಗೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಇದ್ರ ಬಗ್ಗೆ ನಾಳೆ ನ್ಯೂಸ್ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ನಿಜವಾಗ್ಲೂ ಸಾಕಷ್ಟು ಜನ ನನಗೆ ನ್ಯೂಸ್ ಮಾಡಿ ಅಂತಾನೆ ನೀವು ಹೇಳಿದಿರಾ. ಎಲ್ಲರಿಗೂ ನಾನು ನನ್ನ ಕಡೆಯಿಂದ ಧನ್ಯವಾದ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಏನು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯಲ್ಲಿ ನಡೆದಿರ್ತಕ್ಕಂತಹ ಒಂದು ಲಾಕಪ್ ಡೆತ್ಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಆಯ್ತು, ಏನೇನೆಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮ ಮುಂದೆ ನಾನು ಸಂಪೂರ್ಣವಾಗಿ ಮುಂದೆ ಇಡ್ತಾ ಹೋಗ್ತೇನೆ. ದಯವಿಟ್ಟು ಕೇಳಿ, ಸ್ವಲ್ಪ ವಿಡಿಯೋ ಲೆಂತಿಯಾಗಿ ಇರಬಹುದು. ಓಕೆನಾ ಸ್ನೇಹಿತರೆ? ಏನಾಗುತ್ತೆ, ಯುಗಾದಿ ಹಬ್ಬ ಇರುತ್ತೆ. ಆ ಯುಗಾದಿ ಹಬ್ಬ ಆಚರಣೆ ಮಾಡ್ಕೊಂಡು ಹಳ್ಳಿ ಕಡೆಯಲ್ಲಿ ಕೆಲವೊಬ್ರು ಟೈಮ್ ಪಾಸ್ ಮಾಡಕ್ಕೆ ಅಂತ ಎಲ್ಲಾ ಸ್ನೇಹಿತರುಗಳು ಸೇರ್ಕೊಂಡು ಎಲ್ಲೋ ಒಂದು ಕುತ್ಕೊಂಡು ಇಸ್ಪೀಟ್ ಆಡೋ ಅಂತದ್ದು ಅಥವಾ ಟೈಮ್ ಪಾಸ್ ಮಾಡೋ ಅಂತದ್ದು ಏನೋ ಒಂದು ಮಾಡ್ತಾ ಇರ್ತಾರೆ. ಯುಗಾದಿ ಹಬ್ಬದಲ್ಲಿ ಸಾಮಾನ್ಯವಾಗಿ ಯುಗಾದಿ ಹಬ್ಬದಲ್ಲಿ ಈ ತರ ಇಸ್ಪೀಟ್ ಆಡುವಂತದ್ದು ನಾವು ಕಂಡು ಬರ್ತೇವೆ, ವರ್ಷ ಕಂಡು ಬರ್ತೇವೆ. ಅದೇ ರೀತಿ ಈ ವರ್ಷ ಕೂಡ ಹುಳಿಯಾರಿನಲ್ಲಿ ಒಂದು ಸ್ಪೀಟ್ ಆಡುವಂತದ್ದು ನಡೀತಾ ಇತ್ತು. ಅದು ಯಾರೋ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆದ್ರೆ ಅದು ಪೊಲೀಸ್ನವ್ರು ಏನ್ ಮಾಡಿದ್ದಾರೆ, ಪೊಲೀಸ್ನವರು ಅಲ್ಲಿ ಹೋಗಿ ಅವ್ರನ್ನ ರೈಡ್ ಮಾಡಿ ಒಂದು ಗುಂಪಿತ್ತಲ್ಲ, ಆ ಗುಂಪುಗಳನ್ನ ಕರ್ಕೊಂಡ್ ಬಂದಿದ್ದಾರೆ. ಆಮೇಲೆ ಒಬ್ಬ ವ್ಯಕ್ತಿನ ಇವರು ಹೊಡೆದಾಗ ಆ ಹೊಡೆತದ ಭಯದಿಂದ ಆ ವ್ಯಕ್ತಿ ಯಾರು ಕಾಂತರಾಜು ಅಂತ ಯಾರೋ ಇದಾರಲ್ಲ, ಆ ಕಾಂತರಾಜು ಒಬ್ಬ ವ್ಯಕ್ತಿಗೆ ಭಯದಿಂದ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರ್ತಾನೆ. ಸ್ಟೇಷನ್ ಒಳಗಡೆ ಮೃತಪಟ್ಟಿರ್ತಾನೆ. ದುರ್ದೈವಿ ಏನಪ್ಪಾ ಅಂತಂದ್ರೆ, ಪೊಲೀಸ್ನವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಕರ್ಕೊಂಬಂದು ಹೊಡೆದಿದ್ದಾರೆ ಅಂತಂದ್ರೆ ಅವ್ರಿಗೆ ಒಂದು NCR ಕೂಡ ಮಾಡಿಲ್ಲ, ಒಂದು ಪಿಟಿ ಕೇಸ್ ಹಾಕಿಲ್ಲ, ಒಂದು FIR ಹಾಕುವಂತ ಕೆಲಸ ಕೂಡ ಇವ್ರು ಮಾಡಿಲ್ಲ. ಡೈರೆಕ್ಟ್ ಆಗಿ ಆತನ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನವನ್ನ ನಡೆದಿದೆ. ನೇರವಾಗಿ ಇದು ಪೊಲೀಸ್ ಅವರೇ ಹೊಣೆಗಾರಿಕೆ ಹೊತ್ಕೋಬೇಕಾಗ್ತದೆ. ಈಗ ಅವರು ಸಮಜಾಯಿಷಿ ಕೊಡ್ತಾ ಇರೋದೇನಪ್ಪಾ ಅಂತಂದ್ರೆ, ಪೊಲೀಸ್ನವರು ನಾವು ಹೊಡೆದಿರೋದ್ರಿಂದ ಸತ್ತಿಲ್ಲ, ಆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿ ಸ್ಟೇಷನ್ ಒಳಗಡೆ ಸತ್ತಿದ್ದಾನೆ ಅಂತಕ್ಕಂಥದ್ದು ಅವರು ಕ್ಲೈಮ್ ಮಾಡ್ಕೋತಾ ಇದ್ದಾರೆ. ಬಿಕಾಸ್ ಇವರು ಸೇವ್ ಆಗ್ಲಿಕ್ಕೆ, ಕಾನೂನಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯನ್ನ ಡ್ರಾಮಾವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾನು ಹುಳಿಯಾರಿನ ಪೊಲೀಸ್ನವ್ರಿಗೆ ಕೇಳೋದು ಇಷ್ಟೇ, ಸ್ಪೀಡ್ ದಂಧೆ ಆಡ್ತಿರೋದು ತಪ್ಪೇ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವು ಕಾನೂನು ಕಾಯೋರು, ನೀವು ಕಾನೂನಲ್ಲಿ ನಿಮ್ಗೆ ಸಾಕಷ್ಟು ದಾರಿಗಳಿದ್ವು. ಒಂದು NCR ಮಾಡ್ಬೋದಿತ್ತು, ಇಲ್ಲ ಒಂದು ಪಿಟಿ ಕೇಸ್ ಆಗ್ಬೋದಿತ್ತು, ಇಲ್ಲ FIR ಹಾಕ್ಬಿಟ್ಟು ಅವರಿಗೆ ಜೈಲಿಗೆ ಅಟ್ಟುವಂತ ಕೆಲಸಗಳನ್ನ ನೀವು ಮಾಡ್ಬೇಕಾಗಿತ್ತು. ಅದನ್ನ ಬಿಟ್ಟು ನಿಮ್ಗೆ ಹೊಡೆಯಕ್ಕೆ ಅಧಿಕಾರ ಕೊಟ್ಟವರು ಯಾರು? ನಿಮ್ಗೆ ಪವರ್ ಇದೆ ಅಂತ ಹೇಳ್ಬಿಟ್ಟು ಹೊಡೆಯಲಿಕ್ಕೆ ಅಧಿಕಾರ ನಿಮ್ಗೆ ಯಾವ ಕಾನೂನು ಕೊಟ್ಟಿಲ್ಲ ಸ್ವಾಮಿ. ಶಿಕ್ಷೆ ಕೊಡಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಶಿಕ್ಷೆ ಕೊಡಕ್ಕೆ ನೀವೇನು ಕೋರ್ಟಾ? ನೀವೇನು ಸುಪ್ರೀಂ ಕೋರ್ಟಾ? ಆತನ ಶಿಕ್ಷೆ ಕೊಡ್ಲಿಕ್ಕೆ ನೀವ್ ಯಾರು? ಹೂ ಆರ್ ಟು ಪನಿಷ್ ಹಿಮ್? ಏನ್ರಿ ನೈತಿಕತೆ ಇದೆ ನಿಮ್ಗೆ ಪೊಲೀಸ್ನವ್ರಿಗೆ? ಸ್ಪೆಷಲಿ ಹುಳಿಯಾರಿನ ಪೊಲೀಸ್ ಅವ್ರಿಗೆ ನಾನು ಹೇಳ್ತಾ ಇರೋದು, ನೀವು ಕರೆಕ್ಟ್ ಆಗಿದ್ದೀರಾ? ನೀವು ಕರೆಕ್ಟ್ ಆಗಿದ್ದೀರೇನ್ರಿ? ಹಾಗಂತ ಎಷ್ಟು ಪ್ರಕರಣಗಳು ನಡೀತಾ ಇಲ್ಲ? ಹುಳಿಯಾರಿನಲ್ಲಿ ಸ್ಪೀಡ್ ದಂಧೆ ಒಂದೇನ ನಡೀತಾ ಇರೋದು? ಯಾಕೆ ಇವತ್ತು ಯಂಗ್ಸ್ಟರ್ಸ್ಗಳು ಮೊಬೈಲ್ ನಲ್ಲಿ ರಮ್ಮಿ ಸರ್ಕಲ್ ಆಡ್ತಾ ಇಲ್ವಾ? ಹಣವನ್ನ ಕಟ್ಕೊಂಡು ಆನ್ಲೈನ್ ಗೇಮಿಂಗ್ ಅಲ್ಲಿ ರಮ್ಮಿ ಸರ್ಕಲ್ ಆಗಿರ್ಬೋದು ಅಥವಾ A2B ರಮ್ಮಿ ಸರ್ಕಲ್ ಆಗಿರ್ಬೋದು, ಈ ಸ್ಪೀಡ್ಗಳನ್ನ ಆಡ್ತಾ ಇಲ್ವಾ? ಹಣಗಳನ್ನ ಕಳ್ಕೊತಾ ಇಲ್ವಾ? ಮನೆ ಮಠಗಳನ್ನ ಕಳ್ಕೊತಾ ಇಲ್ವಾ? ಬೀದಿಗೆ ಬಂದಿಲ್ವಾ ಯುವಕರು? ಏನ್ ಹಾಗಾದ್ರೆ ಅದನ್ನ ತಡೆಗಟ್ತೀರಾ ನೀವು? ತಡೆಗಟ್ಟಿ ನೋಡೋಣ. ಇಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಆನ್ಲೈನ್ ಗೇಮಿಂಗ್ ರಮ್ಮಿ ಸರ್ಕಲ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಪ್ರಮೋಟ್ ಮಾಡೋರು ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಕೂಡ ಇದ್ದಾರೆ. ಅಂತವ್ರ ಮೇಲೆ ನೀವು ಕ್ರಮ ಜರುಗಿಸಲ್ಲ. ಇಂಥ ಬಡಪಾಯಿ ₹1 ₹2 ಇಟ್ಕೊಂಡು ಏನೋ ಒಂದು ಟೈಮ್ ಪಾಸಿಗೆ ಆಡ್ತಾ ಇರೋರ್ನ ನೀವು ಕರ್ಕೊಂಬಂದು ಹೊಡೆದು ಬಡ್ದು ನೀವು ಅದನ್ನ ಲಾಕಪ್ ಡೆತ್ ಸಾಯಿಸ್ತೀರಾ ಅಂತಂದ್ರೆ ಎಂತ ನೀಚ ಮನಸ್ಸಿರ್ಬೋದು ನಿಮ್ಮದು. ಇದೇ ಅಲ್ಲ ಸ್ನೇಹಿತರೆ, ಹುಳಿಯಾರಿನಲ್ಲಿ ಎಷ್ಟೋ ಪ್ರಕರಣಗಳು ನಡೀತಾ ಇದಾವೆ. ಆದ್ರೆ ಪೊಲೀಸ್ನವ್ರಿಗೆ ಇಂಥದ್ ಮಾತ್ರ ಕಣ್ಣಿಗೆ ಕಾಣ್ತಾ ಇದಾವೆ. ಯಾಕೆ? ನನಗೆ ಬಂದಿರತಕ್ಕಂತಹ ಮಾಹಿತಿ, ಹುಳಿಯಾರಿನಲ್ಲಿ ಗಾಂಜಾ ಸೇವನೆ ನಡೀತಾ ಇದೆ. ಹುಡುಗರು, ಯಂಗ್ಸ್ಟರ್ಸ್ಗಳು ಗಾಂಜಾ ಸೇವನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ 1 ವರ್ಷದ ಹಿಂದೆಯಿಂದನೂ ನನಗೆ ಬಂದಿರತಕ್ಕಂತಹ ಮಾಹಿತಿ. ಗಾಂಜಾ ಸೇವನೆ ಮಾಡ್ತಾ ಇದ್ದಾರೆ. ಆ ಊರಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ
ಯಂಗ್ಸ್ಟರ್ಸ್ಗೆ, ಹುಡುಗರುಗಳಿಗೆ ಗಾಂಜಾಗಳನ್ನ ಸಿಗ್ತಾ ಇದೆ ಅಂತಂದ್ರೆ ಅದನ್ನ ಸಪ್ಲೈ ಮಾಡ್ತಿರೋರು ಯಾರು? ನಿಮ್ಮ ಗಮನಕ್ಕೆ ಬಂದಿರ್ಬೇಕಲ್ಲ ಪೊಲೀಸ್ನವ್ರೆ, ಹುಳಿಯಾರಿನ ಪೊಲೀಸ್ನವ್ರೆ. ನಿಮಗೆ ಪ್ರಶ್ನೆ ಮಾಡ್ತಾ ಇರೋದು, ಯಾರವನು ಗಾಂಜಾ ಸಪ್ಲೈ ಮಾಡ್ತಾ ಇರೋದು? ನಿಮ್ಮ ಮಾಹಿತಿ ಇಲ್ವಾ? ಬರೀ ಇಂಥದ್ದೇನೆ ನಿಮಗೆ ಕಣ್ಣಿ ಕಾಣೋದು? ಹೇಳಿ, ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ? ಗಾಂಜಾ ಸೇವನೆ ಮಾಡ್ತಾ ಇರ್ತಾರಲ್ಲ ಅಂತವ್ರನ್ನ ಯಾಕೆ ನೀವು ಹಿಡ್ದಿಲ್ಲ? ಯಾರು ಡ್ರಗ್ ಪೆಡ್ಲರ್ ಇರ್ತಾನಲ್ಲ, ಯಾರು ಸಪ್ಲೈ ಮಾಡ್ತಾ ಇರ್ತಾನಲ್ಲ, ಅವನಿಗೆ ಯಾಕೆ ಹಿಡ್ದಿಲ್ಲ? ಅಥವಾ ನಿಮ್ಗೆ ಇಂಟಿಮೇಷನ್ ಇಲ್ವೋ? ಅಥವಾ ನಿಮಗೆ ಮಾಹಿತಿನೇ ಗೊತ್ತಿಲ್ವೋ? ಅಥವಾ ಹುಳಿಯಾರಿನಲ್ಲಿ ಗಾಂಜಾ ಸಪ್ಲೈ ಆಗ್ತಿದೆ ಅಂತಕ್ಕಂಥದ್ದು ನಿಮಗೆ ಮಾಹಿತಿನೇ ಇಲ್ವೋ? ಹೇಳಿ. ನಮಗೆ ಮಾಹಿತಿ ಬರುತ್ತೆ ಅಂತಂದ್ರೆ ನೀವು ಇಡೀ ಊರ್ನ ಕಾಯೋರು, ನಿಮಗ್ ಮಾಹಿತಿ ಇರಲ್ವಾ? ನಿಮಗೆ ಇಂಟಿಮೇಷನ್ ಇರಲ್ವಾ? ಯಾಕೆ ಹಾಗಾದ್ರೆ ಅಂತವ್ರನ್ನ ಹಿಡ್ದಿಲ್ಲ ನೀವು? ಇಂಥದಕ್ಕೆ ಮಾತ್ರ ನೀವು ಹಿಡಿತೀರಲ್ಲ, ಅಷ್ಟೇ ಯಾಕೆ? ಇದೇ ಹುಳಿಯಾರ್ ಗೇಟಿನಲ್ಲಿ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಕೇರ ಮಾಡ್ತಾರಲ್ಲ ಕುತ್ಕೊಂಡು, ಯಾಕ್ರಿ ನೀವು ರೈಡ್ ಮಾಡಿಲ್ಲ? 2 ಗಂಟೆ 3 ಗಂಟೆ 4 ಗಂಟೆ ಆದ್ರೂ ಮನೆಗೆ ಹೋಗಲ್ಲ, ಹುಳಿಯಾರ್ ಗೇಟ್ ಅಲ್ಲಿ ಕೇರ ಮಾಡ್ಕೊಂಡು ಕುತ್ಕೊಂಡಿರ್ತಾರಲ್ಲ, ಯಾವತ್ತಾದ್ರೂ ರೈಡ್ ಮಾಡಿದೀರಾ? ಇದೇ ದುರ್ಗಮ್ಮ ಬೀದಿಯಲ್ಲಿ ಕೇರ ಮಾಡ್ತಾರಲ್ಲ, ಯಾವತ್ತಾದ್ರೂ ರೈಡ್ ಮಾಡಿದೀರಾ ನೀವು? ಸಾಹೇಬ್ರುಗಳೇ, ರೈಡ್ ಮಾಡಿದೀರಾ ನೀವು? ಹೇಳಿ ನೋಡೋಣ. ಅಷ್ಟೇ ಯಾಕ್ರಿ? ಹುಳಿಯಾರ್ ಪೊಲೀಸ್ನವರು ಎಷ್ಟು ಹದಗೆಟ್ಟಿದ್ದಾರೆ ಅಂತಂದ್ರೆ, ಯೂನಿಫಾರ್ಮ್ ಹಾಕೊಂಡು ಟೀ ಅಂಗಡಿಲಿ ಹೋಗ್ಬಿಟ್ಟು ಸಿಗರೇಟ್ ಸೇತಾ ನಿಂತ್ಕೋತಾರೆ ಸ್ಟೈಲ್ ಆಗಿ. ನಾನ್ ನೋಡಿದ್ದೀನಿ. ಚಾಲೆಂಜ್ ಮಾಡಿ, ಬೇಕಂದ್ರೆ ನಾನು ಪ್ರೂಫ್ ತೋರಿಸ್ತೇನೆ. ಇಫ್ ಯು ವಾಂಟ್ ಯು ಕ್ಯಾನ್ ಚಾಲೆಂಜ್ ಮೀ, ಐ ವಿಲ್ ಶೋ ದಿ ಪ್ರೂಫ್. ಐ ಹ್ಯಾವ್ ಪ್ರೂಫ್. 10 ರಿಂದ 20 ವಿಡಿಯೋಸ್ಗಳು ನನ್ನ ಹತ್ರ ಇದಾವೆ. ಯಾವನ್ ಯೂನಿಫಾರ್ಮ್ ಹಾಕೊಂಡು ಬಂದು ಪಬ್ಲಿಕ್ ಅಲ್ಲಿ ಸಿಗರೇಟ್ ಸೇತ್ಕೊಂಡು ನಿಂತ್ಕೋತಾನಲ್ಲ, ಅಂತರ್ ಎಲ್ಲಾರ್ದು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆದ್ರೆ ಪೊಲೀಸ್ನವ್ರಿಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲಿವರೆಗೂ ನಾನು ತಡೆದಿದ್ದೆ ಅದನ್ನ. ಅರ್ಥ ಆಯ್ತಾ ನಿಮ್ಗೆ? ಅದನ್ನ ಕಂಟ್ರೋಲ್ ಮಾಡಿದೀರಾ ನೀವು? ಹೇಳಿ. ಇವತ್ತು ಲಾಕಪ್ ಡೆತ್ ಆಗಿದೆ, ಯಾರೇ ಹೊಣೆ? ಅವ್ರ ಕುಟುಂಬಕ್ಕೆ ಯಾರೇ ಆಧಾರ ಸ್ತಂಭ? ನೀವಾಗ್ತೀರಾ? ನಿಮಗೆ ನೈತಿಕತೆ ಇದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ಹೊರಡಿ. ನೀವು ಇನ್ನೊಬ್ಬರನ್ನ ಶಿಕ್ಷಿಸುವಂತಹ ಅಧಿಕಾರ, ಸಾಯಿಸುವಂತಹ ಅಧಿಕಾರ, ಹೊಡಿ ಬಡಿ ಅಧಿಕಾರ ನಿಮಗೆ ಇಲ್ಲ. ಕಾನೂನಲ್ಲಿ ನಿಮಗೆ ಆ ಅಧಿಕಾರ ಇಲ್ಲ. ಏನ್ ಮಾರಲ್ ಪೊಲೀಸಿಂಗ್ ಮಾಡ್ತಾ ಇದ್ದೀರಾ ನೀವು ಹುಳಿಯಾರ್ ಪೊಲೀಸ್ನವರು? ರೀ, ನಾನು 7 ವರ್ಷದಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಇರೋನ್ರಿ, ನನಗೂ ಗೊತ್ತಿದೆ. ಅರ್ಥ ಆಯ್ತಾ? ಹೇಗೆ ಡ್ರಗ್ ಪೆಡ್ಲರ್ಗಳನ್ನ ರೈಡ್ ಮಾಡ್ತಾರೆ, ಸ್ಪೀಡ್ ಆಡೋರ್ನ, ಸ್ಪೀಡ್ ದಂಧೆ ನಡೆಸೋರ್ನ ಹೇಗೆ ಹಿಡಿತಾರೆ ಅಂತಕ್ಕಂಥದ್ದು ನಾನು ಪೊಲೀಸ್ನವ್ರ ಜೊತೆ ನಾನು ಕೆಲವೊಂದು ಕೇಸಸ್ಗಳನ್ನ ಭೇದಿಸಿದ್ದೀನಿ, ನಮಗೂ ಗೊತ್ತಿದೆ. ಆದ್ರೆ ಈ ರೀತಿನ ಒಂದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋ ಒಂದು ಮಾನವೀಯತೆ ಬೇಡ ನಿಮ್ಗೆ? ಹಾಸ್ಪಿಟ್ಲ್ ಏನು 1000 ಕಿಲೋಮೀಟರ್ ದೂರ ಇದೆನ್ರಿ? ನಿಮ್ಮ ಪೊಲೀಸ್ ಸ್ಟೇಷನ್ ಇಂದ ಹಾರ್ಡ್ಲಿ 500 ರಿಂದ 800 ಮೀಟರ್ ಇರೋದಷ್ಟೇ ಗೌರ್ಮೆಂಟ್ ಹಾಸ್ಪಿಟಲ್. ಹೋಗಿ ಒಂದು ಹಾಸ್ಪಿಟ್ಲಿಗೆ ಸೇರ್ಸೋ ಒಂದು ಪರಿಜ್ಞಾನ ಬೇಡವಾ ನಿಮ್ಗೆ? ಪೊಲೀಸ್ನವ್ರಿಗೆ ನಿಮ್ಗೆ ಯಾವನ್ರಿ ಅವನು ಹೊಡೆದಿರೋದು? ಅವನು ಕೂಡಲೇ ಸಸ್ಪೆಂಡ್ ಆಗ್ಬೇಕು. ಮತ್ತೆ ಸೋಕಾಲ್ಡ್ ನಮ್ಮ ಘನತವೆತ್ತ ಗೃಹ ಸಚಿವರಾಗಿರ್ತಕ್ಕಂತಹ ಪರಮೇಶ್ವರ್ ಸಾಹೇಬ್ರೆ, ಇದು ನಿಮ್ಮ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಆಯ್ತಾ? ನನಗೇನೋ ಗೊತ್ತಿಲ್ಲ, ನನಗೇನೋ ಮಾಹಿತಿ ಇಲ್ಲ ಅಂತ ನೀವು ಹೇಳ್ತಿರಲ್ಲ. ನಿಮ್ಮ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ. ಆದ್ರೆ ನೀವು ಮಾಡಿರೋದೇನು? CBIಗೆ ವಹಿಸಿದ್ದೀರಾ. ಯಾಕ್ರಿ CBI ವಹಿಸಿದ್ದೀರಾ? CCBಗೆ ವಹಿಸಿರಿ. ಇಂಥವ್ರನ್ನೆಲ್ಲ ಬಡ್ದು ಬಾಯಿಗೆ ಹಾಕ್ರಿ, ಜೈಲಿಗೆ ಹಾಕ್ರಿ. ಇಂಥವ್ರನ್ನ ಸಮಾಜಕ್ಕೊಂದು ಮೆಸೇಜ್ ಕೊಡ್ರಿ. CBIಲಿ ಯಾರು ಇರ್ತಾರೆ? ಇದೇ ಪೊಲೀಸ್ನವರು ಇರ್ತಾರೆ. ಒಬ್ಬ ಅಧಿಕಾರಿನ ಸೇವ್ ಮಾಡಕ್ಕೆ ಇನ್ನೊಬ್ಬ ಅಧಿಕಾರಿನ ನೀವು ಬಿಟ್ಟಿದ್ದೀರಾ ಅಷ್ಟೇ. ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಡಿ. ಈ ಪ್ರಕರಣವನ್ನ CBIಗೆ ವಹಿಸಿದ್ದಾರೆ. ನಾನು ಈಗಲೂ ಹೇಳ್ತೀನಿ, ಆ ಮೃತ ಕುಟುಂಬಕ್ಕೆ 1 ನಯಾ ಪೈಸದ ಬಿಡುಗಾಸು ನ್ಯಾಯ ಕೂಡ ಸಿಗಲ್ಲ. ಬರ್ದಿಟ್ಕೊಳ್ಳಿ. ಈ ರಾಜ್ಯದಲ್ಲಿ ಈ ತರ ಹಲವಾರು ಪ್ರಕರಣಗಳು ನಡೆದಿದ್ದಾವೆ. ಒಂದು ನಯಾ ಪೈಸಾ ನ್ಯಾಯ ಕೂಡ ಸಿಕ್ಕಿಲ್ಲ ರೀ. ಏನಾಗುತ್ತೋ ಗೊತ್ತಿಲ್ಲ. ಸೊ
ಗೊತ್ತಿಲ್ಲ ಸ್ನೇಹಿತರೆ, ಯಾಕೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಹಿಂಗ್ ಆಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ. ಮಾತೆತ್ತಿದ್ರೆ ಮಾರಲ್ ಪೊಲೀಸಿಂಗ್ ಮಾಡ್ತಾ ಇದಾರೆ. ಏನಕ್ಕೆ? ನಿಮಗೆ ಏನ್ ನೈತಿಕತೆ ಇದೆ ಮಾರಲ್ ಪೊಲೀಸಿಂಗ್ ಮಾಡಕ್ಕೆ? ಒಬ್ಬರನ್ನ ನಿಮ್ಮ ಕಾನೂನಿನ ಅಂಗಳದಲ್ಲಿ ನೀವು ಅದನ್ನ ಅವನಿಗೆ ಕರ್ಕೊಂಡ್ ಬರ್ತಿದ್ದೀರಾ ಅಂತಂದ್ರೆ, ಆರೋಗ್ಯಕರವಾಗಿ ನೀವು ಅವನ್ನ ಕರ್ಕೊಂಡ್ ಬರ್ತಿದ್ದೀರಾ ಅಂತಂದ್ರೆ, ಆರೋಗ್ಯಕರವಾಗಿ ನೀವು ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಅಂಟಿಲ್ ನೀವು ಅವ್ರನ್ನ ಬಿಟ್ಟು ಕಳಿಸೋವರೆಗೂ ಅವನು ಆರೋಗ್ಯಕರವಾಗಿರಬೇಕು. ಇದು ನಿಮಗೆ ಕಾನೂನಲ್ಲಿ ಗೊತ್ತಿಲ್ವಾ? ಹೇಳಿ. ಒಂದು MLC ಮಾಡ್ಸಕ್ಕಾಗಿಲ್ಲ ನಿಮ್ಮ ಯೋಗ್ಯತೆಗಳಿಗೆ. 1000 ಕಿಲೋಮೀಟರ್ ಆಯ್ತಾ ಗೌರ್ಮೆಂಟ್ ಹಾಸ್ಪಿಟಲ್? ಪೊಲೀಸ್ ಸ್ಟೇಷನ್ ಇಂದ ಗೌರ್ಮೆಂಟ್ ಹಾಸ್ಪಿಟಲ್ ಹಾರ್ಡ್ಲಿ 500 ಇಂದ 800 ಮೀಟರ್ ಕಣ್ರಿ. ನಡ್ಕೊಂಡು ಹೋದ್ರು ಒಂದು ಚೆಕಪ್ ಆಗೋಗಿರೋದು, ಇಲ್ಲ ಒಂದು MLC ಆಗೋಗಿರೋದು. ಕನಿಷ್ಠ ಪಕ್ಷ ಒಂದು NCR ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಗೆ, ಹುಳಿಯಾರ್ ಪೊಲೀಸ್ನವ್ರಿಗೆ. ಮತ್ತೆ ಇಲ್ಲಿ ಸಮಜಾಯಿಷಿ ಕೊಡೋದು ಯಾಕಂದ್ರೆ ಕಾನೂನು ಅಂಗಳದಿಂದ ತಪ್ಪಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ತಪ್ಪಿಸ್ಕೊಳ್ಳಕ್ಕೆ ಇದೊಂದು ದಾರಿ ಹುಡ್ಕೊಂಡ್ಬಿಟ್ಟಿರೋದು. ನಾವು ಹೊಡೆದಿಲ್ಲ, ನಾವು ಬಡ್ದಿಲ್ಲ ಅಂತ ಹೇಳ್ಬಿಟ್ಟು ತಪ್ಪು ಮಾಡೋರ್ಗೆ ಶಿಕ್ಷೆ ಕೊಡಕ್ಕೆ ನೀವಿದ್ದೀರಾ. ನೀವೇ ತಪ್ಪು ಮಾಡೋರ್ಗೆ, ನೀವೇ ತಪ್ಪು ಮಾಡಿದ್ರೆ ನಿಮಗೆ ಶಿಕ್ಷೆ ಕೊಡೋರು ಯಾರು? ನಿಮಗೆ ಕಾಪಾಡಕ್ ಒಬ್ಬ ಅಧಿಕಾರಿ ಬರ್ತಾರೆ ಅಷ್ಟೇ ಅಲ್ವಾ? ನಿಮಗೆ ಏನಾದ್ರೂ ನೈತಿಕತೆ ಇದ್ರೆ ಕೂಡ್ಲೆ ರಾಜೀನಾಮೆ ಕೊಟ್ಟು ಹೊರಡಿ. ನೀವು ಏನ್ ಕಾಪಾಡ್ತಾ ಇದ್ದೀರಿ? ನೀವು ಹುಳಿಯಾರ್ ಅನ್ನೋ ಒಂದು ಊರನ್ನ ಹೇಗೆ ನೀವು ಕಾಪಾಡ್ತಾ ಇದ್ದೀರಿ? ಏನ್ ಕಾಪಾಡ್ತಾ ಇದ್ದೀರಿ? ನೈಟ್ ಹೊತ್ತು 2-3 ರೌಂಡ್ ನೀವು ಬೀಟಿಗೆ ಹೋಗಿ ಬಂದ್ಬಿಟ್ರೆ ಆಗೋಗಿಲ್ಲ ಪೊಲೀಸಿಂಗು. ಸರಿಯಾದ ರೀತಿಯಲ್ಲಿ ಅದನ್ನ ನಿಭಾಯಿಸಬೇಕು. ಬನ್ರಿ, ನಾನು ತೋರಿಸ್ತೀನಿ. ನಿಮಗೆ ಇನ್ಫಾರ್ಮೇಶನ್ ಇಲ್ಲ ಅಂತಂದ್ರೆ ನಾನ್ ತೋರಿಸ್ತೀನಿ, ಬನ್ರಿ. ಇದೇ ಗೇಟ್, ಹುಳಿಯಾರ್ ಗೇಟಿನಲ್ಲಿ 2 ಗಂಟೆ 3 ಗಂಟೆವರೆಗೂ ಕೇರ ಮಾಡ್ಕೊಂಡು ಕುತ್ಕೋತಾರೆ. ಹೆಂಡತಿ ಮಕ್ಕಳು ಕಾಯ್ಕೊಂಡಿರ್ತಾರ್ರಿ, ಗೊತ್ತಾ ನಿಮ್ಗೆ? ಇದೇ ದುರ್ಗಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲೂ ಕೂಡ ಕೇರ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ. ಯಾವತ್ತಾದ್ರೂ ನೀವು ರೈಡ್ ಮಾಡಿದ್ದೀರಾ? ನೈತಿಕ ಪೊಲೀಸ್ಗಿರಿ ಮಾಡಕ್ಕೆ ನಿಮಗೆ ಯಾರೇ ಅಧಿಕಾರ ಕೊಟ್ಟಿದ್ದು? ಯಾರ ಅಧಿಕಾರ ಕೊಟ್ಟಿದ್ದು ನಿಮ್ಗೆ? ಯು ಡೋಂಟ್ ಹ್ಯಾವ್ ಮ್ಯಾನರ್ಸ್. ನೀವೇನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ನೀವೇನು ಎಜುಕೇಟೆಡಾ ಅನ್ಎಜುಕೇಟೆಡಾ? ಅಮಾಯಕ ಒಬ್ಬ ವ್ಯಕ್ತಿನ ಪ್ರಾಣ ತಗೊಂಡ್ಬಿಟ್ಟಿದ್ದೀರಲ್ಲ ನೀವು. ನಾಚಿಕೆ ಆಗಲ್ಲ ನಿಮ್ಗೆ? ಯು ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್. ಅಸಹ್ಯ ಅನಿಸ್ತಾ ಇದೆ. ಅದಕ್ಕೆ ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಕ್ಯಾಕರ್ಸಿ ಉಗಿತಾ ಇರೋದು. ನೀವ್ ಈ ತರ ಮಾಡೋ ಹಲ್ಕಟ್ ಕೆಲಸದಿಂದನೇ ಜನ ಈ ತರ ಉಗಿತಾ ಇರೋದು. ಜನಗಳಿಗೆ ವಿಶ್ವಾಸ ತಗೊಳ್ಳಿ, ವಿಶ್ವಾಸದಿಂದ ತಗೊಳ್ಳಿ, ಅವ್ರ ಜೊತೆ ಫ್ರೆಂಡ್ಶಿಪ್ ಆಗಿರಿ. ಅವರು ನಿಮ್ಮನ್ನ ನೋಡಿದ್ರೆ ಭಯ ಪಡ್ಕೋಬಾರ್ದು, ಆತ್ಮವಿಶ್ವಾಸದಿಂದ ಇರಕ್ಕೆ ಪ್ರಯತ್ನ ಪಡಿ, ಯೂಸರ್ ಫ್ರೆಂಡ್ಲಿ ಆಗಿರಿ. ಮಾತೆತ್ತಿದ್ರೆ ಲಾಠಿ ಎತ್ತದು, ಹೊಡಿಯೋದು, ಬಡಿಯೋದು ಯಾರ್ರೀ ಅದಕ್ಕೆ? ನೀವೇನ್ ಸುಪ್ರೀಂ ಏನ್ರಿ? ನೀವೇನ್ ಕೋರ್ಟಾ? ನೀವೇನ್ ಜಡ್ಜಾ ಶಿಕ್ಷೆ ಕೊಡಕ್ಕೆ? ನಿಮ್ಮನ್ನ ಕಾನೂನು ಕಾಪಾಡೋ, ಸುವ್ಯವಸ್ಥೆ ಕಾಪಾಡೋ ಅಂತ ಒಂದು ಘನದೇವತ್ತ ಪೋಸ್ಟ್ ಕೂರ್ಸಿರ್ತಾರೆ. ನಿಮ್ಮನ್ನ ಹಿಡ್ಕೊಬನ್ನಿ, ಕರ್ಕೊಂಬನ್ನಿ, MLC ಮಾಡಿಸಿ, ಪ್ರೊಸೀಜರ್, ದಿಸ್ ಇಸ್ ದ ಪ್ರೊಸೀಜರ್ ಮಾಡಿ, FIR ಹಾಕಿ ವಿತ್ ಇನ್ 24 hours ಕೋರ್ಟಿಗೆ ಸಬ್ಮಿಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ. ಅವನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ, ಅವನ್ನ ಬಿಟ್ ಕಳಿಸ್ಬೇಕಾ ಅಥವಾ ಜೈಲಿಗೆ ಕಟ್ಟಬೇಕಾ ಅಂತ ಹೇಳ್ಬಿಟ್ಟು. ಮಿಕ್ಕಿದ ಅವ್ನು ಬಿಡಿಸ್ಕೊ ಬರ್ಬೇಕಾ ಬೇಡ ಅಂತಕ್ಕಂಥದ್ದು ಅವ್ರ ಕುಟುಂಬದವ್ರು ತೀರ್ಮಾನ ಮಾಡ್ತಾರೆ. ಬೇಲೋ ಮತ್ತೊಂದು ಮಗದೊಂದು ನೋಡ್ಕೊಂಡು ಬಿಡಿಸ್ಕೊಂಡ್ ಬರ್ತಾರೆ. ನೀವ್ ಯಾರು ಶಿಕ್ಷೆ ಕೊಡಕ್ಕೆ ಅವ್ರಿಗೆ? ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಪೊಲೀಸ್ನವ್ರಿಗೆ ಹೊಡಿಯಕ್ಕೆ ಬಡಿಯಕ್ಕೆ ಅಧಿಕಾರ ಇಲ್ಲ. ಅವ್ರ ಮೇಲೆ ನೀವು ಕೇಸ್ ಹಾಕ್ಬೋದು. ಅರ್ಥ ಆಯ್ತಾ? ದಿಸ್ ಈಸ್ ಲಾಸ್ಟ್. ಹೇಳ್ತಾ ಇದ್ದೀನಿ, ಹುಳಿಯಾರಿನಲ್ಲಿ ಮತ್ತೊಮ್ಮೆ ಮಾರಲ್ ಪೊಲೀಸಿಂಗ್ ನಡೀತು ಅಂತಂದ್ರೆ ನಿಮ್ದೆಲ್ಲ ನಾನು ಬಿಚ್ಚಿಡ್ತೇನೆ. ಯಾವನ್ ಯೂನಿಫಾರ್ಮ್ ಹಾಕೊಂಡು ಸಿಗರೇಟ್ ಸೇತಾನಲ್ಲ, ಎಲ್ಲಾರ್ದು ವಿಡಿಯೋಸ್ಗಳನ್ನ ನಾನು ರಿಲೀಸ್ ಮಾಡ್ತೇನೆ. ನನ್ನ ಹತ್ರ ಇಲ್ಲ ಅಂತ ತಿಳ್ಕೊಬೇಡಿ, ನನ್ನ ಹತ್ರ ಇದಾವೆ. ಆದ್ರೆ ಬೇಡ, ಒಂದು ಊರಿನ ಮರ್ಯಾದೆ ಹಾಳಾಗೋಗುತ್ತೆ, ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿನ ಒಂದು ಮರ್ಯಾದೆ ಹಾಳಾಗೋಗುತ್ತೆ, ಒಂದು ಯೂನಿಫಾರ್ಮ್ ಕೊಟ್ಟಿರ್ತಕ್ಕಂಥ ಗೌರವ ಅನ್ನೋದು. ಅಮಾಯಕ ವ್ಯಕ್ತಿನ ಬಲಿ ತಗೊಂಡಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ನಾವು ಕೆಲವೊಂದು ಕೇಸಸ್ಗಳು, ನನಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಸ್ನೇಹಿತರಿದ್ದಾರೆ. ನಾವು ಕೆಲವೊಂದು ಕೇಸಸ್ಗಳು ಭೇದಿಸಿದ್ದೀವಿ. 7 ವರ್ಷ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀನಿ. ನಾನು ಒಬ್ಬ ಜರ್ನಲಿಸಂ ಓದಿರೋದ್ರಿಂದ, ಜರ್ನಲಿಸ್ಟ್ ಆಗಿರೋದ್ರಿಂದ ನನಗೂ ಕೆಲವೊಂದು ಮಾಹಿತಿಗಳು ಬರ್ತವೆ. ಕ್ರೈಮ್ ಸೀನ್ಸ್ ಗಳನ್ನ ಹೇಗೆ ಭೇದಿಸಬೇಕು ಅಂತಕ್ಕಂಥದ್ದು ನನಗೂ ಮಾಹಿತಿ ಇದೆ.
This is what you are doing the moral policing? Huh? This is you are doing the moral policing. Tell me. ಏನ್ ನೈತಿಕತೆ ಇದೆರಿ ನಿಮ್ಗೆ? ಎಜುಕೇಟೆಡ್ ಆಗಿ ಒಳ್ಳೆ ಅನ್ಎಜುಕೇಟೆಡ್ ಫೂಲ್ ತರ ನೋಡ್ಕೋತಾ ಇದ್ದೀರಲ್ಲ, ನಾಚಿಕೆ ಮಾನ ಮರ್ಯಾದೆ ಬೇಡ ನಿಮ್ಗೆ? ಕರೆಕ್ಟ್ ಆಗಿ ನಿಮಗೆ ನಿಭಾಯಿಸಕ್ಕಾಗಿಲ್ಲ ಅಂತಂದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಯೂನಿಫಾರ್ಮ್ ನ ಬಿಚ್ಚಿಟ್ಬಿಟ್ಟು ದಯವಿಟ್ಟು ಮನೆಗೆ ಹೋಗಿ, ಇಲ್ಲ ಬೇರೆ ಬೇರೆ ಕೆಲಸ ನೋಡ್ಕೊಳ್ಳಿ. ಇಂಥ ಒಳ್ಳೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಿಮ್ಮಿಂದ ಇನ್ನೊಂದು ಪೊಲೀಸ್ನವರಿಗೆ ಯಾಕ್ರಿ ಕೆಟ್ಟ ಹೆಸರು ತಗೊಂಡ್ಬರ್ತೀರಾ? ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾಕ್ರಿ ಕೆಟ್ಟ ಹೆಸರು ತಗೊಂಡ್ಬರ್ತೀರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಒನ್ ಆಫ್ ದಿ ನೀಟ್ ಅಂಡ್ ಕ್ಲೀನ್ ಅಂಡ್ ಅನ್ಕರಪ್ಟೆಡ್ ಡಿಪಾರ್ಟ್ಮೆಂಟ್. ಸರ್ಕಾರದ ಅಂಗಳದಲ್ಲಿ ಇರತಕ್ಕಂತಹ ಒಂದು ಯಾವ್ದಾದ್ರು ಒಂದು ಘನತವತ್ತೆ ಡಿಪಾರ್ಟ್ಮೆಂಟ್ ಇದೆ ಅಂತಂದ್ರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್. ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಮಾರ್ಕ್ ಆಗ್ತಿರೋ ಅಥವಾ ಮಾದರಿಯಾಗಿ ಬರುತ್ತೀರಾ ಅಂತಕ್ಕಂಥದ್ದು ನಿಮ್ಮ ಮನಸ್ಸು ಇಚ್ಛೆಗೆ ನಾನು ಬಿಡ್ತೇನೆ. ಅರ್ಥ ಆಯ್ತಾ? ದಿಸ್ ಈಸ್ ಲಾಸ್ಟ್. ಹುಳಿಯಾರಿನಲ್ಲಿ ಇನ್ನೊಮ್ಮೆ ಈ ತರ ಘಟನೆಗಳು ನಡೀತು ಅಂದ್ರೆ ನಾವಂತೂ ಸುಮ್ಮನೆ ಇರಲ್ಲ. ಎರಡನೇದಾಗಿ, ಈಗಾಗಲೇ ನಮಗೆ ಬಂದಿರತಕ್ಕಂತಹ ಮಾಹಿತಿ ಅಂದ್ರೆ ನನಗೆ 1 ವರ್ಷದಿಂದನೂ ನನಗೆ ಮಾಹಿತಿ ಬರ್ತಾನೆ ಇದೆ, ಡ್ರಗ್ ಸೇವನೆ ನಡೀತಾ ಇದೆ. ಯಂಗ್ಸ್ಟರ್ಸ್ಗಳು 18 ವರ್ಷ 20 ವರ್ಷ ಹುಡುಗರುಗಳು ಡ್ರಗ್ ಸೇವನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಮಾಹಿತಿ 1 ವರ್ಷದಿಂದನೂ ಬರ್ತಾ ಇದೆ. ಅವ್ರ ಕೈಗೆ ಡ್ರಗ್ಸ್ ಹೇಗ್ ಬರ್ತಾ ಇದೆ, ಆ ಡ್ರಗ್ ಪೆಡ್ಲರ್ ಯಾರು, ಆ ಹುಳ್ಯಾರಿಗೆ ಡ್ರಗ್ ಹೇಗೆ ಎಂಟ್ರಿ ಆಗ್ತಾ ಇದೆ, ದಯವಿಟ್ಟು ತನಿಖೆ ಮಾಡಿ. ಅವನು ಯಾವ ಡ್ರಗ್ ಪೆಡ್ಲರ್ ಇದ್ದಾನೆ ಒಳಗೆ ಹಾಕ್ಸಿ. ಆ ಕೇಸ್ ಭೇದಿಸಿದ್ರೆ ನಿಮ್ಗೆ ಒಳ್ಳೇದಲ್ವೇನ್ರಿ? ನಿಮ್ಗೆ ಒಳ್ಳೇದ ಹೆಸರು ಬರುತ್ತಲ್ವಾ? ಗೊತ್ತಿದೆ ಅಲ್ವಾ? ಯಾಕೆ ಸಮಥಿಂಗ್ ತಗೋತಾ ಇದ್ದೀರಾ? ಬಿಟ್ಟಿದ್ದೀರಲ್ಲ ಅವ್ರನ್ನ, ಭೇದಿಸಿ ಕೇಸು. ಅರ್ಥ ಆಯ್ತಾ? ಇದೇ GPUC ಹತ್ರ ಹೋಗಿ ನೈಟ್ ಬಿಟ್ ಹೋಗಿ, ಎಷ್ಟು ಜನ ಡ್ರಗ್ ಸೇವನೆ ಮಾಡ್ತಾ ಇರ್ತಾರೆ ಹೋಗಿ ಬೀಟ್ ಹಾಕಿ. ನೀವು ಬಸ್ ಸ್ಟ್ಯಾಂಡು, ಗೇಟು ಮತ್ತೆ ನಿಮ್ ಪೊಲೀಸ್ ಸ್ಟೇಷನ್ ಅಲ್ಲ ಬಿಟ್ ಹಾಕೋದು. ಹೋಗಿ ಅದು ಉರ್ದು ಶಾಲೆ ಇದೆಯಲ್ಲ ಅಲ್ಲಿ ಹೋಗಿ ನೋಡಿ ಎಷ್ಟು ಜನ ಹುಡುಗರು ಕೂತ್ಕೊಂಡಿರ್ತಾರೆ, ಓಡಿಸಿ ಅವ್ರನ್ನ. GPUC ಸ್ಕೂಲ್ ಇದೆಯಲ್ಲ ಅಲ್ಲಿ ಹೋಗ್ರಿ. ನಿಮ್ಮ ಸ್ಟೇಷನ್ ಮುಂದೆ ಒಂದು MPS HPS ಒಂದು ಸ್ಕೂಲ್ ಇದೆಯಲ್ಲ, ಹೋಗಿ ಆ ಗ್ರೌಂಡ್ ಅಲ್ಲಿ ಹೋಗಿ ನೋಡಿ ಏನೇನ್ ನಡೀತಾ ಇರುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮ ಸ್ಟೇಷನ್ ಮುಂದೆ ಇರೋ ಸ್ಕೂಲ್ ಗ್ರೌಂಡ್ ಅಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥ ನಿಮ್ಗೆ ಮಾಹಿತಿ ಇರಲ್ಲ. ಇನ್ ಊರ್ನ ಏನ್ರಿ ಕಾಪಾಡ್ತೀರಿ ನೀವು? ಏನ್ ಕಾಪಾಡ್ತೀರಿ ನೀವು? ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಟೀ ಅಂಗಡಿಲಿ ಹೋಗ್ಬಿಟ್ಟು ಯೂನಿಫಾರ್ಮ್ ಹಾಕೊಂಡು ಸಿಗರೇಟ್ ಸೇರ್ತಾರಲ್ಲ, ಕಂಟ್ರೋಲ್ ಮಾಡಲ್ವಾ? ಅಥವಾ ನೀವೇ ಫ್ರೀಯಾಗಿ ಬಿಟ್ಟಿದ್ದೀರಾ? ಯಾರ್ಯಾರೆಲ್ಲ ಏನೇನೆಲ್ಲ ರೋಲ್ ಕಾಲ್ಗಳು ಮಾಡ್ತಾ ಇದ್ದಾರೆ ಗೊತ್ತಿಲ್ವಾ? ಪೊಲೀಸ್ ಸ್ಟೇಷನ್ಗಳು ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ಅರ್ಥ ಆಗ್ತಾ ಇಲ್ಲ ನನಗೆ. ಸ್ನೇಹಿತರೆ, ದಿಸ್ ಈಸ್ ರಿಯಲ್ ಸ್ಟೋರಿ ಆಗಿದೆ ಇದು. ಹುಳ್ಯಾರಿನಲ್ಲಿ ನಿಜವಾಗ್ಲೂ ಪೊಲೀಸಿಂಗ್ ಈ ತರ ನಡೀತಾ ಇದೆ. ಓಕೆನಾ? ಸೊ ಗೊತ್ತಿಲ್ಲ, ಈಗ ಗೃಹ ಸಚಿವರು ನಮ್ಮ ಪರಮೇಶ್ವರ್ ಅವರು CBIಗೆ ವಹಿಸಿದ್ದಾರೆ. ಇದರಿಂದ ಮೃತ ಕುಟುಂಬಕ್ಕೆ 1 ನಯಾ ಪೈಸದ ಬಿಡುಗಾಸು ನ್ಯಾಯ ಕೂಡ ಸಿಗಲ್ಲ. ನೀವು ಬರ್ದಿಟ್ಕೋಬಿಡಿ, ನಾನು ಹೇಳ್ತಾ ಇರೋದು. ಈ ತರ ಹಲವಾರು ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ನಡೆದಿದ್ದಾವೆ, ಯಾವುದಕ್ಕೂ ನ್ಯಾಯ ಸಿಕ್ಕಿಲ್ಲ. ಈ ಕೇಸು ಕೂಡ ಹಳ್ಳ ಹಿಡಿಯೋದಂತೂ 101% ಗ್ಯಾರಂಟಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಬಾಯ್.